ಶಿವಾಜಿ ಮಹಾರಾಜರು ದಿನೇ ದಿನೇ ಪ್ರಬಲವಾಗ್ತಾ ಹೋಗ್ತಾ ಇದ್ರು. ಈ ಒಂದು ವಿಚಾರ ಬಿಜಾಪುರದ ಆದಿಲ್ ಶಾಹಿಗಳಿಗೆ ತೀವ್ರ ತಲೆನೋವಾಗಿತ್ತು. ಬಿಜಾಪುರದ ಆದಿಲ್ ಶಾಹಿಯ ತಾಯಿ ತನ್ನ ಸೇನಾಧಿಕಾರಿಗಳನ್ನೆಲ್ಲ ಕರೆದು ಶಿವಾಜಿ ಮಹಾರಾಜನನ್ನ ಜೀವಂತವಾಗಿ ಯಾರು ಸೆರೆ ಹಿಡಿತೀರಿ ಅಂದಾಗ ಮುಂದೆ ಬಂದವನೇ ಅಫ್ಜಲ್ ಖಾನ್. ಈ ಅಫ್ಜಲ್ ಖಾನನು ಸಾಕಷ್ಟು ದಬ್ಬಾಳಿಕೆ ಶೋಷಣೆಗಳನ್ನು ನಡೆಸಿ ಹಿಂದೂ ದೇವಾಲಯಗಳನ್ನು ಒಡೆದು ಹಾಕಿದ್ದ. ಒಂದೊಮ್ಮೆ ಶಿವಾಜಿ ಮಹಾರಾಜರ ಆರಾಧ್ಯ ದೇವಿಯಾದ ತುಳಜಾ ಭವಾನಿಯ ದೇವಸ್ಥಾನವನ್ನು ಕೂಡ ಈ ಅಫ್ಜಲ್ ಖಾನ್ ಒಡೆದು ಹಾಕಿದ್ದ. ಅಫ್ಜಲ್ ಖಾನನು ಶಿವಾಜಿ ಮಹಾರಾಜರಿಗೆ ಸಂಧಾನಕ್ಕಾಗಿ ಬರುವಂತೆ ಹೇಳಿ ಒಂದು ಪತ್ರವನ್ನು ಶಿವಾಜಿ ಮಹಾರಾಜರಿಗೆ ಕಳಿಸ್ತಾನೆ. ಶಿವಾಜಿ ಮಹಾರಾಜರು ಇದಕ್ಕೆ ಒಪ್ಪಿ ಪ್ರತಾಪಗಢದ ಟೆಂಟ್ ಒಂದರಲ್ಲಿ ಶಿವಾಜಿ ಮಹಾರಾಜರು ಮತ್ತು ಅಫ್ಜಲ್ ಖಾನರ ನಡುವೆ ಸಂಧಾನ ಏರ್ಪಡ್ತದೆ. ಆದರೆ ಈ ಸಂಧಾನದ ಹಿಂದಿನ ಉದ್ದೇಶವೇ ಬೇರೆ ಆಗಿತ್ತು. ಅಫ್ಜಲ್ ಖಾನನು ಶಿವಾಜಿ ಮಹಾರಾಜರನ್ನ ಸಂಧಾನಕ್ಕಾಗಿ ಕರೆಸಿ ಅವರನ್ನ ಕೊಲೆ ಮಾಡುವಂತಹ ಸಂಚನ್ನ ರೂಪಿಸಿದ್ದನು. ಈ ಒಂದು ವಿಚಾರ ಶಿವಾಜಿ ಮಹಾರಾಜರಿಗೆ ಮೊದಲೇ ಗೊತ್ತಾಗ್ತದೆ. ಅದಕ್ಕಾಗಿ ಅವರು ಪೂರ್ವ ತಯಾರಿಯಾಗಿ ಬಂದಿರ್ತಾರೆ. ಟೆಂಟಿನ ಒಳಗಡೆ ಹೋದ ತಕ್ಷಣವೇ ಆಲಿಂಗನವನ್ನು ಮಾಡಿಕೊಳ್ಳುವ ನೆಪದಲ್ಲಿ ಅಫ್ಜಲ್ ಖಾನನು ಶಿವಾಜಿ ಮಹಾರಾಜರ ಹೊಟ್ಟೆಗೆ ಚೂರಿಯನ್ನ ಇರೋದಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರು ತಮ್ಮ ಕೈಯಲ್ಲಿದ್ದ ವ್ಯಾಘ್ರನ ಹುಲಿ ಉಗುರನ್ನ ತೆಗೆದುಕೊಂಡು ಅಫ್ಜಲ್ ಖಾನನ ಹೊಟ್ಟೆಯನ್ನು ಬಗೆದು ಸಾಯಿಸ್ತಾರೆ. ಶಿವಾಜಿ ಮಹಾರಾಜರು ಅಫ್ಜಲ್ ಖಾನನ ಅಂತ್ಯಕ್ರಿಯೆಯನ್ನ ಅವರ ಮುಸ್ಲಿಂ ಸಮುದಾಯದ ಸಂಪ್ರದಾಯದಂತೆ ಮಾಡ್ತಾರೆ. ಇದು ನಿಜವಾದ ಸಹಿಷ್ಣುತೆ ಮತ್ತು ಜಾತ್ಯತೀತತೆ.